ಛತ್ತೀಸ್ಗಢದಲ್ಲಿ ಒಂದು ಅತ್ಯಂತ ಸೂಕ್ಷ್ಮ ಪ್ರಕರಣ ಸುದ್ದಿಯಲ್ಲಿದೆ. ಒಂದ್ ಕಡೆ ರಾಜ್ಯ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಯಾದ ಡಿಎಸ್ಪಿ ಕಲ್ಪನಾ ವರ್ಮಾ ಇದ್ರೆ, ಇನ್ನೊಂದು ಕಡೆ ಸ್ಥಳೀಯ ಉದ್ಯಮಿ ದೀಪಕ್ ಟಂಡನ್ ಇದ್ದಾರೆ. ಡಿಎಸ್ಪಿ ವರ್ಮಾ ಅವರು ಲವ್ ಟ್ರ್ಯಾಪ್ ಮೂಲಕ ಉದ್ಯಮಿಗೆ 2.5 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಆರೋಪಗಳು ಕೇವಲ ಹಣಕಾಸಿನ ವಂಚನೆಗೆ ಸೀಮಿತವಾಗಿಲ್ಲ, ಬದಲಿಗೆ ಆಸ್ತಿ ಕಬಳಿಕೆ, ಬೆದರಿಕೆ ಹಾಗೂ ಬ್ಲಾಕ್ ಮೇಲ್ನಂತಹ ತೀವ್ರ ಸ್ವರೂಪದ ವಿಷಯಗಳನ್ನು ಒಳಗೊಂಡಿವೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿಯ ಮೇಲೆ ಇಂತಹ ಕಳಂಕಕಾರಿ ಆರೋಪಗಳು ಬಂದಾಗ ಪ್ರಶ್ನೆಗಳು ಮೂಡುವುದು ಸಹಜ. ಈ ಸಂಪೂರ್ಣ ಪ್ರಕರಣ ನಿಜಕ್ಕೂ ಒಬ್ಬ ಅಧಿಕಾರಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಮಾಡಿದ ವಂಚನೆನಾ, ಅಥವಾ ಇದು ಡಿಎಸ್ಪಿ ಕಲ್ಪನಾ ವರ್ಮಾ ಅವರ ವರ್ಚಸ್ಸನ್ನ ಹಾಳು ಮಾಡುವ ದುರುದ್ದೇಶಪೂರಿತ ಸಂಚಾಗಿದೆಯಾ? ದೀಪಕ್ ಟಂಡನ್ ಮತ್ತು ಕಲ್ಪನಾ ವರ್ಮಾ ಅವರ ನಡುವಿನ ಸಂಬಂಧದ ಸ್ವರೂಪವೇನು? ಈ ಆರೋಪಗಳಲ್ಲಿ ಅಡಗಿರುವ ಸತ್ಯವನ್ನ ಹೊರತರೋಕೆ ತನಿಖಾ ಸಂಸ್ಥೆಗಳು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ಡಿಎಸ್ಪಿ ಕಲ್ಪನಾ ವರ್ಮಾ ಅವರು 2016-17 ಬ್ಯಾಚ್ನ ಪೊಲೀಸ್ ಅಧಿಕಾರಿಯಾಗಿದ್ದು, ಸದ್ಯ ದಾಂತೆವಾಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ವಿರುದ್ಧ ದೀಪಕ್ ಟಂಡನ್ ಮತ್ತು ಅವರ ಪತ್ನಿ ಬರ್ಖಾ ಟಂಡನ್ ಗಂಭೀರ ಆರೋಪಗಳನ್ನು ಹೊರಿಸಿದ್ದಾರೆ. ದೀಪಕ್ ಟಂಡನ್ ಹೇಳಿಕೆ ಪ್ರಕಾರ 2021ರಲ್ಲಿ ಡಿಎಸ್ಪಿ ವರ್ಮಾ ಅವರೊಂದಿಗೆ ಪರಿಚಯವಾಗಿ ಅದು ಕ್ರಮೇಣ ಸಲಿಗೆಗೆ ತಿರುಗಿತು. ಕಲ್ಪನಾ ವರ್ಮಾ ಅವರು ಈ ಸಂಬಂಧದ ನೆಪದಲ್ಲಿ ದೀಪಕ್ ಟಂಡನ್ರಿಂದ ನಗದು ಮತ್ತು ಆನ್ಲೈನ್ ವ್ಯವಹಾರಗಳ ಮೂಲಕ 2.5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಪಡೆದಿದ್ದಾರೆ. ಹಣದ ಜೊತೆಗೆ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಉಂಗುರ, 1 ಲಕ್ಷ ರೂಪಾಯಿ ಚಿನ್ನದ ಬಳೆ ಹಾಗೂ ತಲಾ 5 ಲಕ್ಷ ರೂಪಾಯಿ ಬೆಲೆಯ ಚಿನ್ನದ ಸರ ಮತ್ತು ಓಲೆಗಳಂತಹ ದುಬಾರಿ ಉಡುಗೊರೆಗಳನ್ನು ಕೂಡ ನೀಡಿದ್ದಾರೆ. ಬರ್ಖಾ ಟಂಡನ್ ಹೆಸರಿನಲ್ಲಿರುವ 22 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನ ಕಲ್ಪನಾ ವರ್ಮಾ ಅವರು ಬಳಸಿಕೊಂಡು ಹಿಂತಿರುಗಿಸುವಂತೆ ಕೇಳಿದಾಗಲೂ ಹಿಂತಿರುಗಿಸಿಲ್ಲ. ರಾಯ್ಪುರದ ವಿಐಪಿ ರಸ್ತೆಯಲ್ಲಿರುವ ಅಟ್ಮಾಸ್ಫೇರಿಯಾ ಹೋಟೆಲ್ ಖರೀದಿಗೆ ದೀಪಕ್ ಟಂಡನ್ ಸಾಕಷ್ಟು ಹಣ ಹೂಡಿಕೆ ಮಾಡಿದ್ರು. ಆದರೆ ಕಲ್ಪನಾ ಅವರು ಕೇವಲ 9 ಲಕ್ಷ ರೂಪಾಯಿ ನೀಡಿ ಈ ಹೋಟೆಲ್ ಅನ್ನ ತಮ್ಮ ಸಹೋದರನ ಹೆಸರಿಗೆ ನೋಂದಾಯಿಸಿಕೊಂಡಿದ್ದಾರೆ. ದೀಪಕ್ ಟಂಡನ್ ಪ್ರಕಾರ ಈ ಎಲ್ಲ ವಂಚನೆಯ ಬಗ್ಗೆ ಸಾಕ್ಷ್ಯಾಧಾರವಾಗಿ ಸಿಸಿಟಿವಿ ದೃಶ್ಯಾವಳಿಗಳು, ವಾಟ್ಸ್ಆಪ್ ಸಂದೇಶಗಳು ಮತ್ತು ಕರೆ ರೆಕಾರ್ಡಿಂಗ್ಗಳು ಲಭ್ಯ ಇದೆ. ದೀಪಕ್ ಟಂಡನ್ ಹಣವನ್ನ ಮರಳಿ ಕೇಳಿದಾಗ ಡಿಎಸ್ಪಿ ಕಲ್ಪನಾ ವರ್ಮಾ ಅವರು ತಮ್ಮ ಹುದ್ದೆ ಬಳಸಿಕೊಂಡು ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ದೀಪಕ್ ತಮ್ಮ ಪತ್ನಿಗೆ ವಿಚ್ಛೇದನ ನೀಡಿ ತಮ್ಮನ್ನೇ ಮದುವೆಯಾಗುವಂತೆ ಒತ್ತಾಯಿಸಿದ್ರು ಅಂತ ಬರ್ಖಾ ಟಂಡನ್ ಹೇಳಿದ್ದಾರೆ. ಆದರೆ ತಮ್ಮ ಮೇಲೆ ಬಂದಿರುವ ಎಲ್ಲ ಆರೋಪಗಳನ್ನ ಡಿಎಸ್ಪಿ ಕಲ್ಪನಾ ವರ್ಮಾ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಈ ಆರೋಪಗಳು ಸುಳ್ಳು ಮತ್ತು ತಮ್ಮ ವರ್ಚಸ್ಸು ಹಾಗೂ ಇಮೇಜ್ಗೆ ಧಕ್ಕೆ ತರಲು ಮಾಡಿರುವ ಸಂಚು ಅಂತ ಅವರು ಹೇಳಿದ್ದಾರೆ. ವರದಿಗಳ ಪ್ರಕಾರ ಕಲ್ಪನಾ ವರ್ಮಾ ಅವರು ಪೊಲೀಸ್ ವೃತ್ತಿ ಜೀವನದ ಆರಂಭದಲ್ಲೇ ಬಸ್ತಾರ್ನಂತಹ ಕಷ್ಟಕರ ಪ್ರದೇಶಗಳಿಗೆ ಹೋಗುವ ಬದಲು ರಾಯ್ಪುರದಲ್ಲಿ ಸಿಎಸ್ಪಿ ಮತ್ತು ಎಟಿಎಸ್ನಂತಹ ಪ್ರಮುಖ ಹುದ್ದೆಗಳನ್ನು ಪಡೆದಿದ್ರು. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಮತ್ತು ಅವರಿಗೆ ಉನ್ನತ ಮಟ್ಟದ ರಾಜಕೀಯ ಸಂಪರ್ಕವಿತ್ತು ಅಂತ ಹೇಳಲಾಗುತ್ತೆ. ವರದಿಗಳ ಪ್ರಕಾರ 2018ರಿಂದ 2023ರ ಅವಧಿಯಲ್ಲಿ ಐಪಿಎಸ್ ಶೇಖ್ ಆರಿಫ್ ಹುಸೇನ್ ಅವರು ಡಿಎಸ್ಪಿ ವರ್ಮಾ ಅವರ ವರ್ಗಾವಣೆಗಳನ್ನು ತಡೆಯೋಕೆ ಸಹಾಯ ಮಾಡಿದ್ರು ಅನ್ನೋ ಆರೋಪಗಳು ಇವೆ. ಕಲ್ಪನಾ ವರ್ಮಾ ಅವರನ್ನ ಸ್ಮಾರ್ಟ್, ಬೋಲ್ಡ್ ಮತ್ತು ಆತ್ಮವಿಶ್ವಾಸವುಳ್ಳ ಅಧಿಕಾರಿ ಅಂತ ಬಣ್ಣಿಸಲಾಗುತ್ತೆ. ಆದರೆ ಈ ವಿವಾದದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ಅನುಮಾನಗಳು ಎದ್ದಿವೆ. ಈ ಪ್ರಕರಣದಲ್ಲಿ ದೀಪಕ್ ಟಂಡನ್ ವರ್ತನೆಯ ಬಗ್ಗೆನೂ ಪ್ರಶ್ನೆಗಳು ಮೂಡಿವೆ. ಅವರು ರಿಯಲ್ ಎಸ್ಟೇಟ್ ಮತ್ತು ಹಾಸ್ಪಿಟಾಲಿಟಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವು ವರದಿಗಳ ಪ್ರಕಾರ ದೀಪಕ್ ಟಂಡನ್ ಕೂಡ ತಮ್ಮ ಸ್ವಂತ ಲಾಭಕ್ಕಾಗಿ ಡಿಎಸ್ಪಿ ವರ್ಮಾ ಅವರೊಂದಿಗಿನ ಸಂಬಂಧವನ್ನ ಬಳಸಿಕೊಳ್ತಿದ್ರು ಅನ್ನೋ ಮಾತುಗಳಿವೆ. ಹೀಗಾಗಿ ಇದೊಂದು ಕೇವಲ ಏಕಮುಖ ವಂಚನೆಯೋ ಅಥವಾ ಪರಸ್ಪರರ ಅನುಕೂಲಕ್ಕಾಗಿ ಮಾಡಿಕೊಂಡ ವ್ಯವಹಾರವೋ ಎಂಬ ಅನುಮಾನವೂ ವ್ಯಕ್ತವಾಗ್ತಿದೆ. ಈ ಸಂಬಂಧ ಮುಂದುವರಿದಾಗ ದೀಪಕ್ ಟಂಡನ್ ಅವರಿಗೆ ಬೂಮ್ರಾಂಗ್ ಆಯ್ತಾ ಅಥವಾ ಇದೆಲ್ಲ ಅರ್ಧ ಸತ್ಯ ಮಾತ್ರನಾ ಅನ್ನೋದು ತನಿಖೆಯಿಂದ ತಿಳಿಬೇಕಿದೆ. ಇದು ಕೇವಲ ಪ್ರೇಮ ಸಂಬಂಧ ಅಥವಾ ಹಣಕಾಸಿನ ವಹಿವಾಟಿಗೆ ಸೀಮಿತವಾಗಿಲ್ಲ, ಬದಲಿಗೆ ಇದರಲ್ಲಿ ಅಧಿಕಾರ ದುರುಪಯೋಗ, ಬ್ಲಾಕ್ ಮೇಲ್ ಮತ್ತು ಕಾನೂನು ಸುವ್ಯವಸ್ಥೆ ಪಾಲಿಸಬೇಕಾದ ಅಧಿಕಾರಿಯ ನಡತೆ ಬಗ್ಗೆ ಗಂಭೀರ ಪ್ರಶ್ನೆಗಳಿವೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ದು ತನಿಖೆಗೆ ಆದೇಶ ನೀಡಲಾಗಿದೆ. ಡಿಎಸ್ಪಿ ಕಲ್ಪನಾ ವರ್ಮಾ ಅವರು ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ. ಈ ಪ್ರಕರಣ ಪೊಲೀಸ್ ಸೇವೆಯ ಪಾರದರ್ಶಕತೆ ಮತ್ತು ಅಧಿಕಾರಿಗಳ ನೈತಿಕ ಹೊಣೆಗಾರಿಕೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ದೀಪಕ್ ಟಂಡನ್ ಒದಗಿಸಿರುವ ಸಾಕ್ಷ್ಯಗಳು ಮತ್ತು ಡಿಎಸ್ಪಿ ವರ್ಮಾ ಅವರ ಸಮರ್ಥನೆಯ ನಡುವಿನ ಸತ್ಯವನ್ನ ನ್ಯಾಯಯುತ ಮತ್ತು ನಿಷ್ಪಕ್ಷಪಾತ ತನಿಖೆಯಿಂದ ಮಾತ್ರ ಹೊರತರಲು ಸಾಧ್ಯ. ರಾಜಕೀಯ ಒತ್ತಡ, ಉನ್ನತ ಮಟ್ಟದ ಪ್ರಭಾವ ಮತ್ತು ಸಾಮಾಜಿಕ ಮಾಧ್ಯಮಗಳ ಚರ್ಚೆಗಳ ಹೊರತಾಗಿಯೂ ಕಾನೂನು ತನ್ನದೇ ಆದ ರೀತಿಯಲ್ಲಿ ಸತ್ಯವನ್ನ ಅನಾವರಣಗೊಳಿಸಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.